ಜಾಗತಿಕ ಹಣಕಾಸು ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ನಡೀತಿದೆ ಮತ್ತು ಅದರ ಕೇಂದ್ರದಲ್ಲಿ ಭಾರತ ಇದೆ. ಇದು ಕೇವಲ ಒಂದು ಚಿಕ್ಕ ನಿರ್ಧಾರ ಅಷ್ಟೇ ಅಲ್ಲ, ಬದಲಾಗಿ ಜಾಗತಿಕ ಶಕ್ತಿಯ ಸಮೀಕರಣವನ್ನೇ ಬದಲಿಸಬಲ್ಲ ಒಂದು ನಡೆ ಅಂತ ಹೇಳ್ಬೋದು. ಹೌದು, ಕಳೆದ 10 ವರ್ಷಗಳಿಂದ ಇದ್ದ ಒಂದು ಆರ್ಥಿಕ ಟ್ರೆಂಡನ್ನು ಭಾರತ ಇದೀಗ ಮುರಿದಿದೆ. ಇದು ಕೇವಲ ಅಂಕಿಅಂಶಗಳಿನ ಬದಲಾವಣೆ ಅಷ್ಟೇ ಅಲ್ಲ, ಇದೊಂದು ಬಹಳ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದೆ. ಕೆಲವು ಮೂಲಗಳ ಪ್ರಕಾರ ಭಾರತದ ಈ ನಿರ್ಧಾರವನ್ನು ಅಮೆರಿಕಾದ ಹಣಕಾಸು ವ್ಯವಸ್ಥೆಗೆ ನೇರವಾಗಿ ಸವಾಲು ಹಾಕುವ ನಡೆ ಅಂತಲೇ ನೋಡಲಾಗ್ತಿದೆ. ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಇದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೇವೆ. ಹಾಗಾದರೆ ಈ ದೊಡ್ಡ ಬದಲಾವಣೆ ಯಾಕೆ ಆಗ್ತಿದೆ? ಇದ್ದಕ್ಕಿದ್ದ ಹಾಗೆ ಭಾರತ ಇಂಥ ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡ್ತಿದೆ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನು ಒಂದೊಂದಾಗಿಯೇ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊಟ್ಟಮೊದಲನೇದಾಗಿ ಭಾರತ ಯಾಕೆ ಅಮೆರಿಕನ್ ಬಾಂಡ್ಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡ್ತು ಅನ್ನೋದನ್ನು ನೋಡೋಣ. ಈ ಟ್ರೆಜರಿ ಬಾಂಡ್ಸ್ಗಳು ಅಂದರೆ ಸರಳವಾಗಿ ಹೇಳೋದಾದ್ರೆ ಅಮೆರಿಕ ಸರ್ಕಾರಕ್ಕೆ ನಾವು ಕೊಟ್ಟಿರೋ ಸಾಲದ ಹಾಗೆ. ಕಳೆದ ಒಂದೇ ವರ್ಷದಲ್ಲಿ ನೋಡಿ, ಭಾರತ ತನ್ನ ಹತ್ತಿರ ಇದ್ದ ಅಮೆರಿಕನ್ ಟ್ರೆಷರಿ ಬಾಂಡ್ಗಳ ಪ್ರಮಾಣವನ್ನು ಎಷ್ಟು ನಾಟಕೀಯವಾಗಿ ಕಡಿಮೆ ಮಾಡಿದೆ ಅಂತ. ಅಕ್ಟೋಬರ್ 2024ರಲ್ಲಿ $241 ಬಿಲಿಯನ್ ಇತ್ತು. ಆದರೆ ಅಕ್ಟೋಬರ್ 2025ಕ್ಕೆ ಅದು ಬಂದು ನಿಂತಿದ್ದು ಬರೋಬ್ಬರಿ $190 ಬಿಲಿಯನ್. ಅಂದರೆ ಬರೋಬ್ಬರಿ 21% ಕಡಿತ. ಮತ್ತು ಗಮನಿಸಬೇಕಾದ ವಿಷಯ ಏನಂದರೆ, ಕಳೆದ 4 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಅಮೆರಿಕನ್ ಬಾಂಡ್ಗಳ ಹಿಡುವಳಿಯಲ್ಲಿ ಇಳಿಕೆ ಕಂಡಿದೆ. ಸೊ ಇದು ಥಟ್ಟಂತ ತೆಗೆದುಕೊಂಡ ನಿರ್ಧಾರ ಅಲ್ಲ, ಬದಲಿಗೆ ತುಂಬಾ ಲೆಕ್ಕಾಚಾರ ಮಾಡಿ ಇಟ್ಟಿರೋ ಹೆಜ್ಜೆ. ಈ ಮಾರಾಟದ ಹಿಂದಿನ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಕೇವಲ ದುಡ್ಡಿನ ವಿಷಯ ಅಲ್ಲ, ಇದೊಂದು ಕಾರ್ಯತಂತ್ರದ ಬದಲಾವಣೆ. ಇದು ಭಾರತದ ಆಲೋಚನಾ ಕ್ರಮದಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆಯನ್ನು ತೋರಿಸುತ್ತೆ. ಇಲ್ಲಿವರೆಗೂ ಕೇವಲ ಲಾಭದ ಬಗ್ಗೆ ಯೋಚಿಸುತ್ತಿದ್ದ ಮನಸ್ಥಿತಿ ಈಗ ದೇಶದ ಆರ್ಥಿಕ ಭದ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಶುರು ಮಾಡಿದೆ. US ಬಾಂಡುಗಳು 4ರಿಂದ 4.8%ನಷ್ಟು ಒಳ್ಳೆ ರಿಟರ್ನ್ಸ್ ಕೊಡ್ತಿದ್ರೂ ಕೂಡ ಭಾರತ ಅದರಲ್ಲಿನ ಹೂಡಿಕೆಯನ್ನು ಕಡಿಮೆ ಮಾಡೋಕೆ ನಿರ್ಧರಿಸಿದೆ. ಇದರರ್ಥ ಸ್ಪಷ್ಟ: ಭಾರತ ಇನ್ನು ಮುಂದೆ ತನ್ನ ವಿದೇಶಿ ಮೀಸಲು ನಿಧಿಯನ್ನು ಒಂದೇ ದೇಶ ಅಥವಾ ಒಂದೇ ಕರೆನ್ಸಿ ಮೇಲೆ ಅವಲಂಬಿತವಾಗಿಡಲು ಇಷ್ಟಪಡ್ತಿಲ್ಲ. ಹಾಗಾದರೆ US ಬಾಂಡ್ಗಳನ್ನು ಮಾರಾಟ ಮಾಡಿ ಆ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತಿದೆ ಭಾರತ? ಉತ್ತರ: ಚಿನ್ನ. ಇಲ್ಲಿ ಒಂದು ಸರಳ ಸಂಬಂಧ ಇದೆ ನೋಡಿ. US ಬಾಂಡ್ಗಳ ಮೇಲಿನ ಹೂಡಿಕೆ ಕಡಿಮೆಯಾದಂತೆ ಭೌತಿಕ ಚಿನ್ನದ ಮೀಸಲು ನಿಧಾನವಾಗಿ ಹೆಚ್ಚಾಗ್ತಿದೆ. ಇದರ ಪರಿಣಾಮ ಏನಾಯಿತು? ಕೇವಲ ಒಂದೇ ಒಂದು ವರ್ಷದಲ್ಲಿ ಭಾರತದ ಒಟ್ಟು ವಿದೇಶಿ ವಿನಿಮಯ ಮೀಸಲಿನಲ್ಲಿ ಚಿನ್ನದ ಪಾಲು 90%ಇಂದ 14%ಗೆ ಜಿಗಿದಿದೆ. ಇದು ಸಣ್ಣ ಬದಲಾವಣೆ ಖಂಡಿತಲ್ಲ. ಈ ಕಾರ್ಯತಂತ್ರ ಕೇವಲ ಚಿನ್ನವಲ್ಲ ಖರೀದಿಸೋದು ಮಾತ್ರ ಅಲ್ಲ, ಬದಲಾಗಿ ವಿದೇಶಗಳಲ್ಲಿ ಅಂದರೆ UKನಂತಹ ದೇಶಗಳಲ್ಲಿ ಇಟ್ಟಿದ್ದ ತನ್ನ ಚಿನ್ನವನ್ನು ವಾಪಸ್ ಭಾರತಕ್ಕೆ ತರಿಸ್ಕೊಳ್ತಿದೆ. ಯಾಕಂದರೆ ಈ ಅಮೂಲ್ಯ ಆಸ್ತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು ಅನ್ನೋದು ಇದರ ಉದ್ದೇಶ. ಈಗ ಇದನ್ನು ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡೋಣ. ಭಾರತದ ಈ ನಡೆಯು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಇದು US ಡಾಲರ್ನಿಂದ ದೂರ ಸರಿತಿರುವ ಒಂದು ಜಾಗತಿಕ ಟ್ರೆಂಡ್ನ ಭಾಗವಾಗಿದೆ. ಭಾರತದ ಹಾಗೆ ಜಗತ್ತಿನ ಬೇರೆ ದೇಶಗಳು ಕೂಡ ಇದೇ ಕಾರಣಗಳಿಗಾಗಿ ತಮ್ಮ ಮೀಸಲುಗಳನ್ನು ವೈವಿಧ್ಯಗೊಳಿಸುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಶ್ಚಿತತೆ ಹೆಚ್ಚಾದಾಗ ಚಿನ್ನವನ್ನೇ ಎಲ್ಲರೂ ಒಂದು ಸುರಕ್ಷಿತ ಹೂಡಿಕೆ ಅಂತ ನೋಡ್ತಾರೆ. ಯಾಕಂದರೆ ಚಿನ್ನದ ಮೌಲ್ಯ ಯಾವ ಒಂದು ದೇಶದ ಮೇಲೆ ಅವಲಂಬಿತವಾಗಿಲ್ಲ, ಅದಕ್ಕೆ ಸಾರ್ವತ್ರಿಕವಾಗಿ ಬೆಲೆ ಇದೆ. ಹಾಗಾದರೆ ಇದೆಲ್ಲದರಿಂದ ನಮಗೇನು? ಈ ಇಡೀ ಆರ್ಥಿಕ ಕಾರ್ಯತಂತ್ರ ಭಾರತದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಮತ್ತು ಹೆಚ್ಚುತ್ತಿರುವ ಆತ್ಮವಿಶ್ವಾಸಕ್ಕೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನು ನೋಡೋಣ. ಈ ನಡೆ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಅನ್ನೋ ಭಾರತದ ದೊಡ್ಡ ಕಾರ್ಯತಂತ್ರದ ಒಂದು ಭಾಗ. ಇದು ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸದ ಕಥೆಯನ್ನೇ ಹೇಳುತ್ತೆ. ಈ ಜಾಗತಿಕ ಪ್ರವೃತ್ತಿ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಜಗತ್ತಿನ ಎಲ್ಲ ದೇಶಗಳು ತಮ್ಮ ಸಂಪತ್ತನ್ನು ಈ ರೀತಿ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದರೆ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಭವಿಷ್ಯ ಏನಾಗಬಹುದು? ಇದು ಕೇವಲ ಒಂದು ದೇಶದ ಕಥೆಯಲ್ಲ, ಬದಲಾಗಿ ಬದಲಾಗುತ್ತಿರುವ ಇಡೀ ಜಗತ್ತಿನ ಆರ್ಥಿಕತೆಯ ಚಿತ್ರಣ. ಇದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಹೇಗಿರಬಹುದು? ಯೋಚಿಸಬೇಕಾದ ವಿಷಯ.